ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ವಿಡಿಯೋ ಬಂದು ಮೀಶೋಯಿಂದ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಅದ್ರದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂತಂದರೆ ನಿಮಗೂ ಕೂಡ ಅದು ಯೂಸ್ ಆಗಬಹುದು ಅಂತ ಅಂದ್ಕೊಂಡು. ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಸೊ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಚೆರ್ರಿ ಮಲಗಿದ್ದಾನೆ, ಅವ್ನು ಎದ್ದೇಳೋಷ್ಟರಲ್ಲಿ ನಾನು ವೀಡಿಯೋ ಮುಗಿಸ್ಕೋಬೇಕು. ಸೊ ಪಟ ಅಂತ ವೀಡಿಯೋ ಮಾಡಿ ಮುಗಿಸ್ಕೊಳ್ಳೋಣ. ಮೊದಲು ತೊಗೊಂಡಿರೋದು ನಾನು ಇದೆರಡು ಪಾಟು. ಇದು ಪ್ರೈಸ್ ಕೇಳಿದರೆ ನೀವೇ ನಂಬಲ್ಲ, ಬರೀ 250 ರುಪೀಸ್ ಅನಿಸುತ್ತೆ ಅಷ್ಟೇ. 250 ರುಪೀಸ್ಗೆ ಇಷ್ಟು ಬಿಗ್ ಸೈಜಲ್ಲಿ ಪಾಟ್ಗಳು ಸಿಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಬಟ್ ಸಖತ್ತಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಫುಲ್ ಪ್ಲಾಸ್ಟಿಕ್, ಇದು ಎತ್ತಾಕಿದ್ರೂ ಕೂಡ ಏನೂ ಆಗಲ್ಲ. ಚೆನ್ನಾಗಿದೆ. ನಾನು ಕೊಟ್ಟಿರೋ ಪ್ರೈಸ್ಗೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಚಿಕ್ಕ ಸೈಜಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನೆನ್ನೆ ಬಂದಾಗ ನನಗೆ ಶಾಕ್ ಆಯಿತು. ಇಷ್ಟು ದೊಡ್ಡ ಸೈಜಲ್ಲಿ ಅಷ್ಟು ಕಡಿಮೆ ಅಮೌಂಟಿಗೆ ಸಿಗುತ್ತಲ್ಲ ಅಂತ ಖುಷಿ ಆಯಿತು. ಬೇಕು ಅಂತಂದರೆ ನೀವು ತೊಗೋಬೋದು. ಇದು ಒಂದೇ ಕಲರಲ್ಲಿ ಬರೋದು, ವೈಟ್ ಕಲರ್ ಮಾತ್ರ, ಬೇರೆ ಯಾವ ಕಲರಲ್ಲೂ ಇಲ್ಲ. ಬಟ್ ಓಕೆ, ವೈಟೇ ಎಲ್ಲ ಗೋಡೆಗೂ ಕೂಡ ಮ್ಯಾಚ್ ಆಗುತ್ತೆ, ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಅಂದ್ಬಿಟ್ಟು ನಾನು ಪ್ಲ್ಯಾಂಟ್ಗಳನ್ನೂ ತರಿಸ್ಕೊಂಡಿದ್ದೀನಿ. ಇದು 6 ಇದೆ ಲೀವ್ಸ್, ಈ ಥರ ಎಲೆಗಳು ಒಂದೊಂದೇ ಕಡ್ಡಿ 6 ಇದೆ. ಇದು ಜಸ್ಟ್ 150 ರುಪೀಸ್ ಅಷ್ಟೇ. ಚೆನ್ನಾಗಿದೆ. ಇದ್ರ ಜೊತೆಗೆ ಹಾಕ್ಬಿಟ್ಟು ಇಡೋಣ ಅಂತ ತರಿಸ್ಕೊಂಡಿದ್ದೀನಿ. ಹಾಗೆ ಊರಿಂದ ಮಣ್ಣು ಕೂಡ ತಂದಿದ್ದೀನಿ. ಮಣ್ಣೆಲ್ಲ ಹಾಕ್ಬಿಟ್ಟು ಇವತ್ತು ಜೋಡಿಸಿರಬೇಕು. ಅದಕ್ಕೂ ಮುಂಚೆ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ. ಇದು ಚಿಕ್ಕ ಲೀವ್ಸ್ ಬರುತ್ತೆ, ಈ ಥರ 6 ಕಡ್ಡಿ ಇದೆ. ಜಸ್ಟ್ 150 ರುಪೀಸ್ ಅಷ್ಟೇ. ಬೇಕು ಅಂತಂದರೆ ನೀವು ತೊಗೋಬೋದು. ಆ್ಯಂಡ್ ಇದಕ್ಕೂ ಇದಾಯಿತು. ಇನ್ನೊಂದು ಪಾಟ್ಗೆ ಅಂದ್ಬಿಟ್ಟು ಈ ಲೀವ್ಸ್ನ ತರಿಸ್ಕೊಂಡಿದ್ದೀನಿ. ಇದು ಒಂಥರ ಇದು ಮಾವಿನ ಎಲೆ ಬರುತ್ತಲ್ಲ, ಆ ಥರ ಇದೆ. ಸಪ್ರೇಟ್ ಏನಿಲ್ಲ. ಕೆಲವೊಂದು ಪ್ಲಾಂಟ್ಸಲ್ಲಿ ಏನು ಗೊತ್ತಾ, ಇದು ಲೀವ್ಸು ಸಪ್ರೇಟ್ ಇರುತ್ತೆ. ಇವಾಗ ನಾನು ಕೂತಿದ್ದೀನಲ್ಲ, ಇದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಇದಷ್ಟೇ ಸಪ್ರೇಟು. ಹೇಗೆ ಅಂತಂದರೆ ಹಿಂಗೆ ಕೀಳ್ಬೋದು ಲೀವ್ಸ್ನ, ಆ ಥರ ಕಿತ್ತು ಮತ್ತು ಹಿಂಗೆ ಆರ್ಗನೈಸ್ ಮಾಡ್ಕೊಳ್ಳೋದು ಅಷ್ಟೇ ಅದು. ಬಟ್ ಇದು ಆ ಥರ ಇಲ್ಲ. ಇದು ಅವರೇನೆ ಜೋಡಿಸಿ ಕೊಟ್ಟಿದ್ದಾರೆ. ಇದು ರಿಮೂವ್ ಮಾಡೋದಕ್ಕೆ ಬರಲ್ಲ ಅನಿಸುತ್ತೆ. ಚೆನ್ನಾಗಿದೆ. ಇದು ಅಷ್ಟೇ 150 ರುಪೀಸ್ ಅಷ್ಟೇ. ಇದು ಅಷ್ಟು ಕಡಿಮೆ ಪ್ರೈಸ್ಗೆ ಚೆನ್ನಾಗಿರೋದು ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದೆರಡಕ್ಕೂ ಅದನ್ನ ಅಂತ ತರಿಸಿದ್ದೀನಿ. ಇನ್ನು ಇದು ಮಿಕ್ಕಿದೆಲ್ಲ ನಾನು ಆಲ್ರೆಡಿ ತಗೊಂಡು 3-4 ಮಂತ್ಸ್ ಆಗಿತ್ತು. ಅದು ವಿಡಿಯೋ ಮಾಡಿರಲಿಲ್ಲ. ಸೊ ಇವಾಗ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇನ್ನೂ ತುಂಬ ಐಟಮ್ಸ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಏಕೆಂತಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಇವಾಗ ಹೇಗೆ ಆರ್ಗನೈಸ್ ಮಾಡ್ಕೋಬೋದು ಅಂತ. ತೋರಿಸ್ತೀನಿ ಬನ್ನಿ. ಇನ್ನು ಇದು ನೋಡಿದ್ರೆ ಇದು ಅಷ್ಟೇ 300 ಸಮಥಿಂಗ್ ಅಂತ ಅನಿಸುತ್ತೆ. ಇದು ಸಪ್ರೇಟ್ ಬರುತ್ತೆ. ಇದನ್ನೆಲ್ಲ ನಾವು ಮನೆಗೆ ಬಂದಾಗ ಜೋಡಿಸ್ಕೋಬೇಕು. ಆ್ಯಂಡ್ ಇದು ಸ್ಟ್ಯಾಂಡು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ಅದಕ್ಕೆ ಒಳಗಡೆದು ಒಂದು ಗ್ಲಾಸ್ದು ಪಾಟ್ ಇದೆ, ಅದು ಐಕ್ಯದಲ್ಲಿ ತೊಗೊಬಂದಿದ್ದೆ. ಅದಕ್ಕೆ ಇದನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಏಕೆಂದರೆ ಇಲ್ಲಿ ಮಣ್ಣು ಹಾಕೋಕ್ಕಾಗಲ್ಲ ಇಷ್ಟು ಹೈಟಲ್ಲಿ. ಗಾನವೇನಾರು ತಳ್ಬಿಟ್ರೆ ಆಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಣ್ಣು ಹಾಕಿಲ್ಲ. ಹಾಗೆ ಚಿಕ್ಕದು ಪಾಟ್ ಇಟ್ಬಿಟ್ಟು ಅದರೊಳಗಡೆ ಅದನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಎಲ್ಲಿ ಏನೇನು ಆರ್ಗನೈಸ್ ಮಾಡಿಟ್ಟಿದ್ದೀನಿ ಮೀಶೋ ಪ್ರಾಡಕ್ಟ್ಸ್ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇದು ಒಂದು ಕೂಡ ಇದು ನೋಡಿ, ಇದಕ್ಕೆ ಜೊತೆಲೇ ಪಾಟ್ ಕೂಡ ಬಂದಿದೆ. ನಾನು ಅದನ್ನು ಟೇಪ್ ಹಾಕಿ ಒಳಗಡೆ ಇಟ್ಟಿದ್ದೀನಿ. ಇದು ಎಲೆ ಈ ಥರ ಕಟ್ ಆಗಿರೋ ಥರ ಇದೆ. ಇದಂತೂ ಆರ್ಟಿಫಿಷಿಯಲ್ ಅಂತಲೇ ಅನಿಸಲ್ಲ, ಒರಿಜಿನಲ್ ಪ್ಲ್ಯಾಂಟ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇದೊಂದು ಸ್ಟ್ಯಾಂಡು, ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದರಲ್ಲಿ ತುಂಬ ವೆರೈಟೀಸ್ ಇದೆ ಈ ಥರ ಸ್ಟ್ಯಾಂಡು, ನೀವು ಬೇಕು ಅಂತಂದರೆ ನೋಡ್ಕೋಬಹುದು. ಆ್ಯಂಡ್ ಇದೊಂದು ಪ್ಲ್ಯಾಂಟು ಅದರಲ್ಲೇ ತೊಗೊಂಡಿದ್ದು ವಿತ್ ಪಾಟು. ಇದು ಹೀಗೆ ರಿಮೂವ್ ಮಾಡ್ಬೋದು, ಇದನ್ನು ರಿಮೂವ್ ಮಾಡಿ ಇಟ್ಕೋಬೋದು. ಇದು 3 ಬಂದಿತ್ತು. ಇದ್ರದ್ದೆಲ್ಲ ನನಗೆ ಅಮೌಂಟು ಮರ್ತೋಗಿದೆ ಪ್ರೈಸು. ನಾನು ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ತುಂಬ ಕಡಿಮೆ ಪ್ರೈಸೇ ಇರೋದು, ಎಲ್ಲ 500 ಬಿಲೋನೇ ಇರೋದು, ಯಾವುದು 500 ಎಬೋ ಇಲ್ಲ. ನೋಡ್ಬೋದು. ಇದೊಂದು ಸ್ಟ್ಯಾಂಡು ನಾನು ಈ ಥರ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಮನೆಗೆ. ಚೆನ್ನಾಗಿ ಕಾಣಿಸ್ತಿದೆ, ನೋಡ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ. ಅಲ್ಲಿ ಮೇಲೆ ಸ್ಟ್ಯಾಂಡ್ ಹಾಕಿ ಅದು ಪಾಟ್ ಇಟ್ಟು, ಆ್ಯಂಡ್ ಅದ್ರ ಕೆಳಗಡೆ ಈ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಚೆನ್ನಾಗಿದ್ನಲ್ಲ, ಅದು ಒಂದು ಈ ಥರದ್ದು ಪಾಟು, ಅದು ಸೆಟ್ ಆಫ್ 3 ಬಂದಿತ್ತು. ಒಂದು ಅಲ್ಲಿಟ್ಟಿದ್ದೀನಿ, ನೋಡ್ಬೋದು, ಒಂದು ಅಲ್ಲಿಟ್ಟಿದ್ದೀನಿ, ಇನ್ನೊಂದು ಇಲ್ಲಿ ಹಾಕಿದ್ದೀನಿ. ಇದು ಸ್ಟ್ಯಾಂಡು ಐಕ್ಯದಲ್ಲಿ ತೊಗೊಬಂದಿರೋದು. ಸೊ ಅದ್ರ ಜೊತೆಗೆ ಇದನ್ನ ಇಟ್ಟಿದ್ದೀನಿ. ಇಲ್ಲಿ ಒಂದು ಪಾಟ್ ಬಂದಿದೆ, ಬಟ್ ಆ ಪಾಟಿಗೆ ಮ್ಯಾಚ್ ಆಗೋ ಥರದ್ದು ಯಾವುದೂ ನನ್ನ ಹತ್ರ ಲೀವ್ಸ್ ಇರಲಿಲ್ಲ. ಹಂಗಾಗಿ ಆ ಪಾಟ್ನ ರಿಮೂವ್ ಮಾಡಿ ಇದನ್ನ ಹಾಕಿ ಇಟ್ಟಿದ್ದೀನಿ. ಸದ್ಯಕ್ಕೆ ಇವಾಗ ಚೆನ್ನಾಗಿದೆ.
ಬಟ್ ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ನನ್ನ ಫೇವ್ರೆಟ್ ಅಂತಂದರೆ ಈ ಪಾಟು. ಈಗ ನೋಡಿ ಒಳಗೆ ಕುಂಬಳಕಾಯಿ ಶೇಪಲ್ಲಿದೆ. ತುಂಬ ಇಷ್ಟ ಆಗಿ ತರಿಸಿದಂತಹದ್ದು ಇದು. ಬಟ್ ಎತ್ತಾಕಿದ್ರೆ ಒಡೆದೋಗ್ಬಿಡ್ತಿದ್ದು, ಮೆಟಲಲ್ಲಿದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟೇಬಲ್. ಇದನ್ನು ಟೇಬಲ್ ತರಿಸಿದ್ದು ಮೀಶೋದಲ್ಲೇ ತಂದು ಅದಕ್ಕೆ ಇದನ್ನ ಹಾಕಿ. ಆ್ಯಂಡ್ ಈ ಫ್ಲವರ್ಸ್ ಎಲ್ಲ ನಾನು ಐಕಿಯಾಗೆ ಹೋದಾಗ ತೊಗೊಂಡು ಬಂದಿದ್ದು. ಸೊ ಅದನ್ನು ಅದಕ್ಕೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಈ ಟೇಬಲ್ನ ಹೇಗೆ ಯೂಸ್ ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ತರಿಸ್ಬಿಟ್ಟೆ, ಬಟ್ ಚಿಕ್ಕದಾಗಿತ್ತು ಪುಟಾಣಿದು. ಏನು ಇಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಸೊ ಈ ಪಾಟ್ನ ತಂದಮೇಲೆ ಅದಕ್ಕೆ ಆರ್ಗನೈಸ್ ಮಾಡಿ ಹೀಗಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಅದಾದಮೇಲೆ ಇದು ಈ ಪಾಟ್ಗಳು. ಇದು ಜಸ್ಟ್ 100 ರೂಪೀಸ್ ಅನಿಸುತ್ತೆ. ಸರಿಯಾಗಿ ನೆನಪಿಲ್ಲ, ಮರ್ತೋಗಿದೆ. ಇದು ಅಷ್ಟೇ, ಹಿಂಗೆ ರಿಮೂವ್ ಮಾಡ್ಬೋದು. ಅಯ್ಯೋ, ಎಸ್. ಇಲ್ಲಿಗೆ ಬೇಕು ಅಂತಂದರೆ ಬೇರೆ ಪಾಟ್ ಇಟ್ಕೋಬೋದು. ಇದಿಷ್ಟೇ ಚಿಕ್ಕದು ಲೀವ್ಸ್. ಇದು ಅಷ್ಟೇ ಸೆಟ್ ಆಫ್ 2 ಬಂದಿತ್ತು. 120ನಾ 150ನಾ ಅಂತ ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. ಇನ್ನು ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಬೇಕು ಅಂತಂದರೆ ಅದ್ರದ್ದು ಕೂಡ ಲಿಂಕ್ ಹಾಕ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಆ್ಯಂಡ್ ಇಲ್ಲೊಂದಿದೆ ನೋಡಿ ಪಾಟು. ಇದು ಸೆಟ್ ಆಫ್ 4 ಏನೋ ಬಂದಿತ್ತು 150 ರೂಪೀಸ್ಗೆ. ಎಲ್ಲ ಕಡೆ ಒಂದೊಂದು ಇಟ್ಬಿಟ್ಟಿದ್ದೀನಿ. ಚೆನ್ನಾಗಿದೆಲ್ಲ, ಪುಟಾಣಿದು. ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೀನಿ. ಒಂದು ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೀನಿ, ನೋಡ್ಬೋದು. ಇನ್ನೊಂದು ಇಲ್ಲಿ ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿದೆ. ಇನ್ನೂ 2 ಎಲ್ಲಿ ಇಟ್ಟಿದ್ದೀನಿ ಗೊತ್ತಾ, ತೋರಿಸ್ತೀನಿ. ಇಲ್ಲಿ ಇಟ್ಟಿದ್ದೀನಿ, ಅಲ್ಲೊಂದು ಮತ್ತು ಇಲ್ಲೊಂದು. ಹೀಗೆ ನನಗೆ ಎಲ್ಲಿ ಬೇಕೋ ಅಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದು ಸೆಟ್ ಆಫ್ 3 ಬಂದಿತ್ತು ಅನ್ನಲ್ಲ, ಸೊ ಇಲ್ಲೊಂದು ಇಟ್ಟಿದ್ದೀನಿ. ಅಲ್ಲಿಗೆ 3 ಆಯಿತು. ಆ್ಯಂಡ್ ಇದು ಐಕ್ಯದಲ್ಲಿ ತಂದಿದ್ದು ಪುಟ್ಪುಟಾಣಿದು, ಚೆನ್ನಾಗಿದೆ. ಸೊ ಇದನ್ನ ಹಾಗೆ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಈ ಸ್ಟ್ಯಾಂಡ್ ಕೂಡ ಅಷ್ಟೇ, ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಇದು ಎಷ್ಟು 400 ಸಮಥಿಂಗ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು. ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇಟ್ಟಿರೋ ಎಲ್ಲ ಸ್ಟ್ಯಾಂಡ್ಗಳು ನಾನು ಮೀಶೋದಲ್ಲೇ ತೊಗೊಂಡಿರೋದು. ಇದೆಲ್ಲ ಜಸ್ಟ್ 200 250 ಅದೇ ರೇಂಜಲ್ಲಿದೆ. ನೀವು ಬೇಕು ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ ಸ್ಟ್ಯಾಂಡ್ಗಳಿವು. ಇದು 300ಗೆ 3 ಬಂದಿತ್ತು ಸೆಟ್ ಆಫು ಇದು. ಆ್ಯಂಡ್ ಇದು ಸಪ್ರೇಟ್ ತೊಗೊಂಡಿದ್ದು, ಮತ್ತು ಇದು ಕೂಡ ಸಪ್ರೇಟ್ ತೊಗೊಂಡಿರೋದು. ಸದ್ಯಕ್ಕೆ ನಾನು ಹಿಂಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಬೌಲ್ಗಳು ಅಷ್ಟೇ, ಇದು ಮೀಶೋದಲ್ಲೇ ತೊಗೊಂಡಿರೋದು. ಇದು ತುಂಬ ಕಡಿಮೆ. ನಾನು ಹೊರಗಡೆ ಕೇಳಿದೆ ಇದನ್ನು, ಬಟ್ ಹೊರಗಡೆ ತುಂಬ ರೇಟ್ ಜಾಸ್ತಿ ಹೇಳಿದರು. ಸೊ ಹಂಗಾಗಿ ನಾನು ಮೀಶೋದಲ್ಲೇ ತರಿಸ್ಕೊಂಡೆ. ಜಸ್ಟು 300ಗೇನೋ 2 ಕೂಡ ಸಿಕ್ತು ನನಗೆ. ಸೊ ಹಂಗಾಗಿ ಮೀಶೋದಲ್ಲೇ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಹಾಕಿದ್ದೀನಲ್ಲ, ಇದು ಅಷ್ಟೇ ಮೀಶೋದಲ್ಲೇ ತೊಗೊಂಡಿರೋದು. ಇದು ಪ್ರೈಸ್ ಮರ್ತೋಗಿದೆ, ನೋಡೋಣ ಆಮೇಲೆ ಮೊಬೈಲಲ್ಲಿ ಚೆಕ್ ಮಾಡಿಬಿಟ್ಟು ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ. ಇದು ಚೆನ್ನಾಗಿದೆ. ಆ್ಯಂಡ್ ಈ ಲೀವ್ಸ್ಗಳು ಅಷ್ಟೇ ಮೀಶೋದಲ್ಲೇ ತೊಗೊಂಡಿರೋದು. ಇದು ಸೆಟ್ ಆಫ್ 3 ಬಂದಿತ್ತು, 120 ರೂಪೀಸ್ ಅಂತ ಅನಿಸುತ್ತೆ. ಮತ್ತು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಮೀಶೋದಲ್ಲೇ ತೊಗೊಂಡಿರೋದು ಗೈಸ್. ಎಸ್, ಅದು ಲೀವ್ಸ್ ನೋಡಿ ಅಡುಗೆ ಮನೇಲಿ ಒಂದು ಹಾಕಿದ್ನಲ್ವಾ, ಸೊ ಇಲ್ಲೊಂದು ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಇದು ನಂದು ಮತ್ತು ಚೆರ್ರಿದು ಗಾನೋದು ಫೋಟೋಸ್ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ರೂಮ್ ಟೂಮ್ ಮಾಡಿದಾಗ ತೋರಿಸ್ತೀನಿ. ಇನ್ನೊಂದು ಲೀವ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆರ್ಗನೈಸ್ ಮಾಡಿ ಇಟ್ಕೋಬೋದು. ನಾನು ಈ ಥರ ನನಗೆ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಟ್ಯಾಂಡ್ ಕೂಡ ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದು. 120 130 ರೂಪೀಸ್ ಅನಿಸುತ್ತೆ ಅಷ್ಟೇ. ಎಸ್ ಗೈಸ್, ನೋಡಿದ್ರಲ್ಲ, ಇಷ್ಟು ನನ್ನ ಮೀಶೋ ಪ್ರಾಡಕ್ಟ್ಗಳಾಗಿತ್ತು. ಇದನ್ನೆಲ್ಲ ನಾನು ತಗೊಂಡು ಆಲ್ರೆಡಿ ತುಂಬ ದಿನ ಆಯಿತು. ತುಂಬ ದಿವಸದಿಂದ ನಾನು ಯೂಸ್ ಮಾಡ್ತೀನಿ. ಯಾವುದೂ ಕೂಡ ಏನು ಹಾಳಾಗಿಲ್ಲ. ಅಲ್ಲಲ್ಲಿ ಸ್ವಲ್ಪ ಧೂಳು ಕೂರುತ್ತೆ ಅಷ್ಟೇ, ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಮಕ್ಕಳು ಮನೇಲಿ ಆರಾಮಾಗಿ ಇಟ್ಕೋಬೋದು. ಏಕೆಂದರೆ ನಾವು ಒರಿಜಿನಲ್ ಪ್ಲ್ಯಾಂಟ್ಗಳನ್ನ ಮಕ್ಕಳಿರೋದ್ರಿಂದ ಒಳಗಡೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ. ಮಕ್ಕಳು ಪದೇ ಪದೇ ಹಾಳು ಮಾಡ್ತಿರ್ತಾರೆ. ಸೊ ಹಂಗಾಗಿ ಈ ಥರ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಡೆಕೋರೇಟಿವ್ ಆಗಿ ಕೂಡ ಮನೆಗೆ ಕಾಣಿಸುತ್ತೆ. ಹಾಗಾಗಿ ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿದೆ, ನೀವು ಆರಾಮಾಗಿ ತೊಗೋಬೋದು. ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಇದೆ, ನೀವೇ ನೋಡಿದ್ರಲ್ಲ. ಎಲ್ಲ ಬಿಲೋ 500ಗೆ ತುಂಬ ಚೆನ್ನಾಗಿರೋ ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಹೋಗಿ ನೀವು ಒಂದ್ಸಲ ಚೆಕ್ ಮಾಡಿ ತೊಗೊಳ್ಳಿ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಯೂಸ್ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಎಸ್ ಹೇಳ್ತಾ ಈ ವಿಡಿಯೋನ ನಾನಿಲ್ಲೇ ಏನು ಮಾಡ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.